ಒಬ್ಬ ಪ್ರಧಾನಮಂತ್ರಿ ಹೇಗಿರಬೇಕು ಅಂತ ಇಡೀ ಜಗತ್ತಿಗೆ ತೋರಿಸಿಕೊಟ್ಟ ವ್ಯಕ್ತಿ ಇವರು. ಭಾರತದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಎಷ್ಟೋ ವರ್ಷಗಳು ಕಳೆದ್ರು ಮಾಡೋಕೆ ಆಗದ ಕೆಲಸ ನೇಪಾಳದ ಯಂಗ್ ಪ್ರೈಮ್ ಮಿನಿಸ್ಟರ್ ಬಾಲೆನ್ ಶಾ ಒಂದೇ ತಿಂಗಳಲ್ಲಿ ಮಾಡಿ ತೋರಿಸಿದ್ದಾರೆ. 27 ಮಾರ್ಚ್ 2026ಕ್ಕೆ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ಅವರು ಹಳೆಯ ಎಲ್ಲಾ ರಾಜಕಾರಣಿಗಳು ಮತ್ತು ಗೌರ್ಮೆಂಟ್ ಆಫೀಸರ್ಸ್ ಗಳ ಆಸ್ತಿಯ ತನಿಖೆ ಮಾಡಲು ಆದೇಶ ಹೊರಡಿಸಿದ್ದಾರೆ. ಒಂದು ವೇಳೆ ಆಸ್ತಿ ಏರಿಕೆಯ ಸರಿಯಾದ ದಾಖಲೆಗಳು ಇಲ್ಲದಿದ್ರೆ ಎಲ್ಲಾ ಆಸ್ತಿ ಸರ್ಕಾರದ ಖಜಾನೆಗೆ ಸೇರಿಸಬೇಕು ಅಂತ ಆದೇಶ ಹೊರಡಿಸಿದ್ದಾರೆ. ಇನ್ನು ಇದರ ಹೊರತಾಗಿ ನೇಪಾಳದಲ್ಲಿ ಇತ್ತೀಚೆಗೆ ಆಯ್ಕೆಗೊಂಡ ಹೋಮ್ ಮಿನಿಸ್ಟರ್ ಪ್ರಮಾಣ ವಚನ ಸ್ವೀಕರಿಸಿದ ಮರುದಿನವೇ ವಿಐಪಿ ಕಲ್ಚರ್ ಕೊನೆಗೊಳಿಸಿದ್ದಾರೆ. ಅಂದ್ರೆ ಯಾವುದೇ ಮಂತ್ರಿ ಅಥವಾ ಪಾಲಿಟಿಷಿಯನ್ ಹೋಗುವಾಗ ಟ್ರಾಫಿಕ್ ತಡೆದು ನಿಲ್ಲಿಸುವಂತಿಲ್ಲ. ಒಬ್ಬ ಸಾಮಾನ್ಯ ನಾಗರಿಕನಿಂದ ಪ್ರೈಮ್ ಮಿನಿಸ್ಟರ್ ವರೆಗೆ ಎಲ್ಲರಿಗೂ ಒಂದೇ ಕಾನೂನು ಜಾರಿಗೆ ತಂದಿದ್ದಾರೆ. ಇನ್ನು ಮಂತ್ರಿಗಳು ಮತ್ತು ರಾಜಕಾರಣಿಗಳ ಮಕ್ಕಳು ಕಡ್ಡಾಯವಾಗಿ ತಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಕಳುಹಿಸಬೇಕು ಅಂತ ನಿಯಮ ಜಾರಿಗೊಳಿಸಿದ್ದಾರೆ. ಮತ್ತು ಇನ್ನೊಂದು ಸ್ಟ್ರಿಕ್ಟ್ ರೂಲ್ಸ್ ತಂದಿದ್ದಾರೆ. ಅದೇನೆಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಆಫೀಸ್ಗಳಲ್ಲಿ ಯಾವುದೇ ಲೀಡರ್ಸ್ ಗಳ ಫೋಟೋ ಹಾಕಬಾರ್ದು ಮತ್ತು ರಸ್ತೆಯ ಬದಿಗಳಲ್ಲಿ ಯಾವ ಪೊಲಿಟಿಕಲ್ ಪಾರ್ಟಿಯ ಫ್ಲೆಕ್ಸ್ ಕೂಡ ಹಾಕಬಾರ್ದು ಅಂತ ಆದೇಶ ಹೊರಡಿಸಿದ್ದಾರೆ. ಇನ್ನು ಜನರಿಂದ ಬಂದ ಟ್ಯಾಕ್ಸ್ ಹಣ ವ್ಯರ್ಥ ಆಗಬಾರ್ದು ಅಂತ ಪಾಲಿಟಿಷಿಯನ್ ಗಳ ಸೆಕ್ಯೂರಿಟಿ ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ದಾರೆ. ಜೀವ ಬೆದರಿಕೆ ಇದ್ರೆ ಮಾತ್ರ ಸೆಕ್ಯೂರಿಟಿ ಕೊಡಬೇಕು ಅಂತ ಹೇಳಿದ್ದಾರೆ. ನಿಮಗೇನನ್ಸುತ್ತೆ? ನಮ್ಮ ಭಾರತದಲ್ಲಿ ಈ ರೀತಿಯ ರೂಲ್ಸ್ ಗಳು ಜಾರಿಗೆ ಬರಬೇಕಂದ್ರೆ ಇನ್ನು ಎಷ್ಟು ವರ್ಷಗಳು ಬೇಕಾಗಬಹುದು?